channel. Welcome to my Hello guys, welcome to our channel. ಸಮಯ ಬಂದಾಗ ಕೆತ್ತುತ್ತೀವಿ ಎಳ್ನೀರು ಕೆತ್ತದಂಗ ಮೇಲೆ ಡೋಂಟ್ ಕೇರ್. ನೆಕ್ಸ್ಟ್ Please like, share and subscribe my video guys. ಯಾರೇ ಚಪಾರ್ ನನ್ನ ಮಕ್ಕಳು? ದರ್ಶನ್ ಅಭಿಮಾನಿಗಳೆಲ್ಲರೂ ಪುಂಡರಲ್ಲ. ಅಲ್ಲಿ ಬರ್ತಿರುವ ಪುಂಡರೆಲ್ಲರೂ ದರ್ಶನ್ ಅಭಿಮಾನಿಗಳು ಅಲ್ಲ. Are you serious right now, bro? ಪೋಖ್ರಿಗಳು, ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು, ಮಜಾ ನೋಡಕ್ಕೆ ಬರೋದು ಗುಂಡೋ ಪಂಡೋ ಇನ್ನೊಂದು ಹಾಕ್ಕೊಂಡಲ್ಲಿಗೆ ಎರಡೂ ಅಲ್ಲ ಅಲ್ಲಿ ಹೇಳ್ತೀನಿ ನಾನು. ಸನ್ನಿವೇಶದಲ್ಲಿ ಲಾಭ ಪಡ್ಕೊಳ್ಳೋಕೆ ಕಾಯ್ತಿರ್ತಾರೆ. ದರ್ಶನ್ನ ಒಬ್ಬ ಕಲಾವಿದನಾಗಿ ಆತನ ಪಾತ್ರಗಳನ್ನು ಮೆಚ್ಚುವುದು ಮತ್ತು ಅದರ ಮೂಲಕ ಆತನ ಮೇಲೆ ಒಂದು ವಿಶೇಷ ಅಭಿಪ್ರಾಯವನ್ನು ರೂಪಿಸಿಕೊಳ್ಳುವುದು ತಪ್ಪಲ್ಲ. ಈ ಚರಿತ್ರೆಯ ಪುಟಗಳಲ್ಲಿ ನಡೆದಿರುವ ಈ ಪ್ರಕರಣಗಳು ಘಟನೆಗಳ ಅರಿವಿಲ್ಲದೆ ಶಿಳ್ಳೆ ಹಾಕಕ್ಕೆ ಬರುತ್ತೆ, ಜಂಪ್ ಮಾಡ್ಕೋತೀನಿ ಕೋತಿ ಥರ ಅಂತ ಹಾರಾಡಿದ್ರೆ ಪ್ರಯೋಜನ ಇಲ್ಲ. ಕೆತ್ತುತ್ತೀವಿ ಎಳ್ನೀರು ಕೆತ್ತದಂಗ ಮೇಲೆ ಡೋಂಟ್ ಕೇರ್. ನೆಕ್ಸ್ಟ್ ಈ ಅಭಿಮಾನಿಗಳು ಹಾರಾಡಿ ಕಿರುಚಾಡಿ ಜಂಪ್ ಹೊಡೆದ ಬಿಟ್ರೆ ಏನೋ ಆಗಿಬಿಡುತ್ತೆ ಅನ್ನೋ ಭ್ರಮೆಯಲ್ಲಿದ್ದರೆ ಇರಬೇಡಿ. ಯಾಕಂದರೆ ನಿಮ್ಮ ಹಾರಾಟ ಕಿರುಚಾಟ ಅಥವಾ ನಿಮಗೆ ಬಹುಶಃ ಕೋಪ ಬಂದಿರಬಹುದಾದ ಮಾಧ್ಯಮಗಳ ವಿಚಾರದಲ್ಲಿ ಬಂದಿರಬಹುದಾದ ಭಾವನೆಯ ಹಾರಾಟ ಕಿರುಚಾಟ ನಮ್ಮದು ಸೇರಿಸಿ ಹೇಳ್ತಾ ಇದ್ದೀನಿ. ಏನು ಅದನ್ನೇ ತೋರಿಸ್ತಾ ಇದ್ದಾರೆ, ಆ ಫೋಟೋನೇ ತೋರಿಸಿದ್ರು ಅಂತನೋ, ಅದೇ ಕೇಸ್ ತೋರಿಸಿದ್ರು ಅಂತನೋ, ಅದೇ ಹಾಕಿದ್ರು ಅಂತನೋ, ಅಥವಾ ನಿಮ್ಮದು ಇದೆಯಲ್ಲ, ಇದು ಎರಡೂ ಅಂತಿಮವಾಗಿ ನಿಮ್ಮ ಮೆಚ್ಚಿರುವ ನಟನನ್ನು ರಕ್ಷಣೆ ಮಾಡಲ್ಲ. ನ್ಯಾಯಾಲಯದಲ್ಲಿ ಏನು ಇತ್ಯರ್ಥ ಆಗಬೇಕೋ ಅದಾಗೇ ಆಗತ್ತೆ. Are you serious right now, bro? ವೈಯಕ್ತಿಕ ಜೀವನದಲ್ಲಿ ಮಾಡಿಕೊಳ್ಳಬಹುದಾದ ಅಪರಾಧ ಅದಕ್ಕೆ ಹೋಲಿಕೆ ಮಾಡಿ ಮಾಫಿ ಮಾಡಲಿಕ್ಕೆ ಬರುವುದಿಲ್ಲ. ಭ್ರಷ್ಟ ವ್ಯಕ್ತಿಯೊಬ್ಬ ಭ್ರಷ್ಟತೆಯಿಂದ ದುಡ್ಡು ಹೊಡೆದಿರ್ತಾನೆ, ಬಟ್ ನನಗೆ ಸಹಾಯ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಸಹಾಯ ಮಾಡಿದ್ದಾನೆ ಎಂಬ ಋಣ ಇರಬಹುದೇ ಹೊರತು ಆತನ ಭ್ರಷ್ಟತೆಯನ್ನು ಮಾಫಿ ಮಾಡೋಕ್ಕಾಗಲ್ಲ. ಸೇಮ್ ಇನ್ ದಿಸ್ ಕೇಸ್. ಅಂಡರ್ಸ್ಟ್ಯಾಂಡ್ ಅಭಿಮಾನಿಗಳದನ್ನ. ಕೆತ್ತುತ್ತೀವಿ ಎಳ್ನೀರು ಕೆತ್ತದಂಗ ಮೇಲೆ ಡೋಂಟ್ ಕೇರ್. ನೆಕ್ಸ್ಟ್ ಕಲಾವಿದರಾಗಿ ಅವ್ರಿಗೆ ಅಭಿಮಾನ ಇರೋದು ತಪ್ಪಲ್ವೇ ಅಲ್ಲ. ವೈಯಕ್ತಿಕ ಜೀವನದಲ್ಲಾಗಿರುವ ಅಪರಾಧ ಏರಾಪೇರಿನ ಅಲ್ಲೇ ಇತ್ಯರ್ಥ ಮಾಡಬೇಕು. ಅದರಲ್ಲಿ ಯಾವ ಮುಲಾಜು ಇಲ್ಲ, ನೆನ್ಪಿಟ್ಕೋಬೇಕು ಇವ್ರುಗಳು. ಕೆತ್ತುತ್ತೀವಿ ಎಳ್ನೀರು ಕೆತ್ತದಂಗ ಮೇಲೆ ಡೋಂಟ್ ಕೇರ್. ನೆಕ್ಸ್ಟ್ 2-3 ಸಚಿವರು ಯಾರು ಇಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಂಬ ಮಾಹಿತಿ ನಮಗೂ ಇದೆ. ಮೈ ಮೇಲೆ ಎಳ್ಕೊಂಡು, ಬಿಕಾಸ್ ಯು ಶುಡ್ ನೋ, ಎಲ್ಲೋ ಒಂದು ಪಾಸಿಬಲ್ ರೆಕಾರ್ಡ್ ಇರಬಹುದು, ಅದಕ್ಕೆ ಮೈ ಮೇಲೆ ಎಳ್ಕೊಂಡು ಗಾಯ ಮಾಡಿಕೊಂಡು ಮಕಾಮೂತಿ ಕೆತ್ತಿಸ್ಕೋಬೇಡಿ. ಮತ್ತೆ ಈಗಲೇ ಹೇಳ್ತಾ ಇದ್ದೀನಿ ಅದನ್ನ. ವಿಶೇಷ ಆಸಕ್ತಿ ಹಾಗಾದ್ರೆ ಈಗಲೇ ಯಾಕೆ ಹೇಳ್ತಿಲ್ಲ ಅಂದ್ರೆ, ನೀವು ಹೇಳ್ತಿಲ್ಲ ಸಮಯ ಬಂದಾಗ ಕೆತ್ತುತ್ತೀವಿ ಎಳ್ನೀರು ಕೆತ್ತದಂಗ ಮೇಲೆ ಡೋಂಟ್ ಕೇರ್. ನೆಕ್ಸ್ಟ್ ಒಂದೊಂದ್ಸರಿ VVIPಗಳ ಹತ್ರ ಕೆಲವರು ಈ ಚೋದ್ಯದ ಕೆಲಸವನ್ನ ಮಾಡ್ತಾರೆ. ನನಗೆಲ್ಲ ಪರಿಚಯ ಅಂತ ಇವರು ಬಾವುಟ ಹಾರಿಸ್ಕೊಂಡು ಪುಂಗಿ ಬಿಡಕ್ಕೆ, ಇಲ್ಲ ಅಣ್ಣ ಇದ್ದಾರೆ ಕೊಡ್ಲ ಫೋನು ಅಂದ್ಬಿಡ, ಅಣ್ಣ ತೊಗೊಳ್ಳಿ ಕೊಟ್ಬಿಡೋ ಫೋನ್, ಯಾರೋ ಏನೋ ಆಮೇಲೆ ತಗೊಳಕ್ ಆಮೇಲೆ ಇದನ್ನೇ ಹೇಳಿದ್ದು. ನನ್ನ ಜೀವನದಲ್ಲಿ ಫರ್ಗೆಟ್ ದ ಜೈಲ್, ಫರ್ಗೆಟ್ ದ ಜೈಲಲ್ಲಿ ಇವತ್ತು ಆಗತ್ತೆ, ನಾಳೆ ಚಾರ್ಜ್ ಶೀಟ್ ಆಗ್ಬೋದು, ಜಾಮೀನು ಸಿಕ್ಬೋದು, ಹೊರಕ್ಕೂ ಬರ್ಬೋದು. ವಾಟ್ ಈಸ್ ಇಟ್? ನಮ್ಮ ಜೀವನದಲ್ಲಿ ಆಯ್ಕೆಗಳು ಹೇಗಿರಬೇಕು ಅನ್ನೋ ಸ್ಪಷ್ಟತೆ ಇರಬೇಕು. ಅದಕ್ಕೆ ಒಂದು ಓಲ್ಡ್ ಸೇಯಿಂಗ್, ಅದು 10 ಸರಿ ಹೇಳಿದ್ದೀನಿ, 11ನೇ ಸರಿ ಹೇಳ್ತೀನಿ. ದೋಸ್ ಹೂ ಲಿವ್ ಬೈ ಬುಲೆಟ್ಸ್ ವಿಲ್ ಹ್ಯಾವ್ ಟು ಡೈ ಬೈ ದ ಬುಲೆಟ್ಸ್. ಅಷ್ಟೇ ಇದುವೇ. ಅದಕ್ಕೆ ಹಿರಿಯರು ಹೇಳ್ತಾ ಇದ್ದಿದ್ದು ಸಹವಾಸ ದೋಷ. ಅರ್ಥ ಮಾಡ್ಕೊಂಡಿದ್ರೆ ಸರಿ ಹೋಗ್ತದೆ. ಆಯ್ಕೆ ನನ್ನ ಕೈಯಲ್ಲಿದೆ. ದಾರಿಲಿ ಹೋಗ್ತಾ ಇದ್ದಾಗ ಪಾಟೋಲ್ ಬರುತ್ತೆ, ನೀರು ತುಂಬಿರುತ್ತೆ, ಕೊಚ್ಚೆ ಆಗತ್ತಲ್ಲ ಅನ್ಕೊಂಡು ಪಕ್ಕಕ್ಕೆ ಹೋಗ್ತೀವೋ ಇಲ್ವೋ? ನಾನು ಕಣ್ಣೆದ್ರಿಗೆ ಇರಿಟೇಷನ್ ಕಣ್ರಿ. ಕೆತ್ತುತ್ತೀವಿ ಎಳ್ನೀರು ಕೆತ್ತದಂಗ ಮೇಲೆ ಡೋಂಟ್ ಕೇರ್. ನೆಕ್ಸ್ಟ್ ಮಾಡ್ಕೊಂಡಿದ್ದು ಇವನು ದರ್ಶನ್. ಯಾರು ಬೇಕಾದ್ರೆ ಬರಲಿ, ಇವನೊಬ್ಬ ಬೇಡ ಮಾರ್ರಿ.
ಆರಂಭದಿಂದಲೂ ನನ್ನ ವಾದನೇ ಅದು. ತುಂಬ ಜನ ಕೇಳ್ತಾರೆ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಹಂಗೆ ಮೆಸೇಜ್ ಮಾಡಿದರೆ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಹಂಗೆ ಮೆಸೇಜ್ ಮಾಡಿದರೆ ಅಂತ. ಇದರಲ್ಲಿ ಯಾರ ಮನೆ ಹೆಣ್ಣುಮಕ್ಕಳು ನನಗಂತೂ ಕನ್ಫ್ಯೂಷನ್ ಇದೆಯಲ್ಲಪ್ಪ. ಕಟ್ಕೊಂಡು ಹೆಂಡ್ತಿ ವಿಜಯಲಕ್ಷ್ಮಿಗೆ ಆತ ಕಳಿಸಿರೋ ಆಡಿಯೋ ಮೆಸೇಜು ಅಬ್ಬಬ್ಬಬ್ಬಬ್ಬ, ಮರ್ಯಾದಸ್ಥರು ಕೇಳಕ್ಕಬಾರ್ದು ಅದನ್ನು. ಫ್ಲಾಶ್ ಬ್ಯಾಕ್. ಎಲ್ಲರೂ ಕೇಳಿಸ್ಕೊಳ್ತಾ ಇರ್ಬೇಕು. ನಮ್ಮನ್ನ ನಿನ್ನ ಕಿವಿಲಿ ಇರ್ಬೇಕು. ನೀನ್ ನಮ್ಮನ್ನ ಪೊಲೀಸ್ ಕೊಡ್ತೀಯಾ? ಅದೇ ವಿಜಯಲಕ್ಷ್ಮಿ ನೋಡದೆ ಜೈಲಿಗೆ ಹೋಗಿದ್ದು. ಸಪ್ತಪದಿ ತುಳಿದು ಬಂದ ಹೆಂಡತಿ ವಿಜಯಲಕ್ಷ್ಮಿ ಮರ್ಡರ್ ಮಾಡಿದ್ದು ಯಾರಿಗೋಸ್ಕರ? ಪವಿತ್ರ ಗೌಡಗೋಸ್ಕರ. ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಕ್ಕೆ. ಧೈರ್ಯ ಇದ್ದನು ಹೋಗಿ ನಿಂತ್ಕೋಬೇಕ್ರಿ. ಹೌದ್ರಿ, ನಾನು ಮಾಡಿದ್ದೀನಿ. ಪೊಲೀಸರಿಗೆ ಕೇಳ್ಬೇಕು, ನಿಮ್ಮ ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಅಂತ ಕೇಳಬೇಕಾಗಿತ್ತು ಪೊಲೀಸರಿಗೆ. ಅದು ಬಿಟ್ಟು 5-5 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ, ನೀವು ಹೋಗಿ ಸರೆಂಡರ್ ಆಗಿ ನನ್ನ ಹೆಸರು ಹೇಳಬೇಡಿ. ಇದನ್ನು ಯಾವ ಗಂಡಸ್ ಮಾಡ್ತಾನೆ? ಇದನ್ನು ಯಾವ ಗಂಡಸ್ ಮಾಡ್ತಾನೆ? ಇದನ್ನು ಯಾವ ಗಂಡಸ್ ಮಾಡ್ತಾನೆ? ಇದನ್ನು ಯಾವ ಗಂಡಸ್ ಮಾಡ್ತಾನೆ? ಈಗ ಇವನು ಮಾಡಿದ್ದಲ್ಲದೆ ಪವಿತ್ರ ಗೌಡನ ಸಲುವಾಗಿ ಇವನು ಮಾಡಿದರೆ ಇಬ್ಬರೇ ಹೋಗ್ಬೇಕಾಗಿತ್ತು ಜೈಲಿಗೆ. ಇನ್ನು 15 ಜನ ಇದ್ದಾರಲ್ಲ, ಅವ್ರ ಕತೆ ಏನು? ಆದರೆ ಇವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಅಮ್ಮ ಅಕ್ಕ ಅಂತ ಮೆಸೇಜ್ ಕಮೆಂಟ್ಸ್ ಮಾಡ್ತಾರಲ್ಲ ದರ್ಶನ್ ಫ್ಯಾನ್ಸು. ನೀವಾರು ಒಂದಷ್ಟು ದುಡ್ಡು ಸೇರಿಸಿ ಅವ್ರು ಹೋಗಿ ಕೊಡ್ರಯ್ಯ, ನಿಮ್ಮ ಡಿ ಬಾಸ್ ಕೈ ಬಿಟ್ಟಾಗಿದೆ ಅವ್ರನ್ನ ನಡು ನೀರಿನಲ್ಲಿ. ನೀವಾರು ತಗೊಂಡೋಗಿ ಕೊಡ್ರಿ ಅವ್ರಿಗೆ. ಒಂದಷ್ಟು ಅಕ್ಕಿ ಬೇಳೆ ತಗೊಂಡೋಗಾರು ಕೊಡಿ. ಇವತ್ತು ನಿಂತಿದ್ರಲ್ಲ ಬಳ್ಳಾರಿ ಜೈಲಿನ ಮುಂದೆ, ಕೊಡಿ ನೀವು ಒಂದು 500,000 ಹಾಕಿ ಅವ್ರಿಗೆ. ಕೆತ್ತುತ್ತೀವಿ, ಎಳ್ನೀರು ಕೆತ್ತದಂಗ ಮೇಲೆ ಡೋಂಟ್ ಕೇರ್. ನೆಕ್ಸ್ಟ್ ಮಾಡಿದವನು ಇವನು ಜೈಲಲ್ಲಿದ್ದಾನೆ. ಸಿಗರೇಟ್ ಸೇದ್ಕೊಂಡು ಕಾಫಿ ಕುಡ್ಕೊಂಡು 6 ಲಕ್ಷ ರೂಪಾಯಿ ಶೂ ಚಪ್ಪಲಿ ಬಟ್ಟೆ ಹಾಕ್ಕೊಂಡಿದ್ದಾನೆ ಇವನು. 15 ಜನ ಹೋದ್ರಲ್ರಿ ಒಳಗೆ, 15 ಜನ. ಅವ್ರ ಹೆಂಡ್ತಿಗೆ ಏನಾದ್ರು ಮೆಸೇಜ್ ಮಾಡಿದ್ನ ರೇಣುಕಾಸ್ವಾಮಿ? ಅವ್ರು ಯಾಕೆ ಅನಿಸ್ಬೇಕಿದನ? ಅರೆ, ನನ್ನಿಂದಾಗಿ ಜೈಲಿಗೆ ಬಂದಿದ್ದಾರೆ, ಅವ್ರ ಫ್ಯಾಮಿಲಿಗಳು ಹೊಟ್ಟೆ ತುಂಬ ಊಟಕ್ಕಾರ ನಾನು ವ್ಯವಸ್ಥೆ ಮಾಡಬೇಕು ಅನ್ನೋ ಪ್ರಜ್ಞೆ ಇರಬೇಕಲ್ಲ ಇವನಿಗೆ. Are you serious right now, bro? 6 ಲಕ್ಷ ರೂಪಾಯಿದು ಬಟ್ಟೆನ ಜೈಲೊಳಗೆ ಹಾಕಳ ಅವನಿಗೆ. 500 ರೂಪಾಯಿಗೆ ಒಂದು ಸಿಗರೇಟು, ಅದನ್ನು ಆರಾಮಾಗಿ ಕೂತ್ಕೊಂಡು ಸೇದವನಿಗೆ ನನ್ನ ಜೊತೆಗೆ ನನ್ನಿಂದಾಗಿ ಜೈಲಿಗೆ ಬಂದವರು ಕಣ್ಣೀರಲ್ಲಿ ಕೈ ತೊಳಿಬಾರ್ದು, ಅಟ್ಲೀಸ್ಟ್ 2 ಹೊತ್ತು ಊಟ ಮಾಡಬೇಕು ಅವರು ಅನ್ನೋ ಪ್ರಜ್ಞೆ ಇವನಿಗೆ ಬೇಡವಾ? ಅವನಿಗೂ ಇಲ್ಲ ಬಿಡಿ. ಏನಂತೀರ? ನಿಮಗೆ ಅಭಿಮಾನಿಗಳು, ನಿಮಗೆ ನೀವಲ್ಲ, ಸಾರಿ, ನಿಮಗೆ ಅಭಿಮಾನಿಗಳು, ನಿಮಗೆ ನೀವಲ್ಲ, ಸಾರಿ, ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ಅಷ್ಟೇ. ನಂಗೆ ಡಿ ಬಾಸ್ ಅಂತ ಹಚ್ಚ ಹಾಕಿಸ್ಕೊಂಡು ಕೈದಿ ನಂಬರ್ 6061 ಅಂತ ಬರ್ಸ್ಕೊಂಡು ಓಡಾಡ್ಬಿಟ್ರೆ ಆಯ್ತಾ? ಮಾಡ್ರಯ್ಯ ಖರ್ಚು ಒಂಚೂರು, ಕುಟುಂಬ ನೋಡ್ಕಡೆ. ನಮ್ಮ ಡಿ ಬಾಸ್ಗೋಸ್ಕರ ಜೈಲಿಗೆ ಹೋಗಿದ್ದಾರೆ ನಿಮ್ಮವರು, ನಿಮ್ಮ ಕುಟುಂಬದ ಜವಾಬ್ದಾರಿ ನಮ್ಮ ಮೇಲೆ ಬಿಡ್ರಿ ಅಂತ ಹೇಳ್ಬೇಕಪ್ಪ. ಹಂಗೆ ಮಾಡ್ರೆ ಅದನ್ನಾರು ಅಭಿಮಾನ ಅಂತಾರೆ. ಇದು ಯಾವ ಸೀಮೆ ಅಭಿಮಾನನ? ಅಸಹ್ಯ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. Please like, share and subscribe my video, guys.